ನಮಸ್ಕಾರ ಗೆಳೆಯರೇ. ಭಾರತವು 114 ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದರ ಜೊತೆಗೆ ರಷ್ಯಾದಿಂದ ಹೆಚ್ಚುವರಿ 60 ಸುಖೋಯ್ Su-57 ವಿಮಾನಗಳನ್ನು ಖರೀದಿಸಲಿದೆ. ಹಾಗೂ ಇದು ಅಮೆರಿಕದ F-15EX ಮತ್ತು F-35 ವಿಮಾನಗಳಿಗಿಂತ ದೊಡ್ಡ ಒಪ್ಪಂದವಾಗಿದ್ದು ಅಮೆರಿಕದ ರಕ್ಷಣಾ ಉದ್ಯಮಕ್ಕೆ ಭಾರಿ ನಷ್ಟವಾಗಿದೆ. ಹಾಗೂ ಭಾರತದ ಈ ನಿರ್ಧಾರಕ್ಕೆ ಈ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿನ ಷೇರುಗಳ ಕುಸಿತವೇ ಸಾಕ್ಷಿ. ಗೆಳೆಯರೇ, ಭಾರತವು ಕೇವಲ 114 ರಾಫೆಲ್ ಯುದ್ಧ ವಿಮಾನಗಳನ್ನು ಖರೀದಿಸ್ತಾ ಇಲ್ಲ, ಬದಲಿಗೆ ಒಟ್ಟು 200 ಹೊಸ ವಿಮಾನಗಳನ್ನು ತನ್ನ ಪಡೆಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ನಿರ್ಧರಿಸಿದೆ. ಹಾಗೂ ಈ ಬೃಹತ್ ಯೋಜನೆಯು ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದ್ದು ಈ ಯೋಜನೆಯಲ್ಲಿ ಫ್ರಾನ್ಸ್ ಮತ್ತು ರಷ್ಯಾದ ವಿಮಾನಗಳು ಸೇರಿವೆ. ಈಗಾಗಲೇ ಕೆಲವು ತಿಂಗಳ ಹಿಂದೆ ಭಾರತೀಯ ನೌಕಾಪಡೆಗಾಗಿ 26 ರಾಫೆಲ್ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ಪೂರ್ಣಗೊಂಡಿದೆ. ಹಾಗೂ ಈಗ ವಾಯುಪಡೆಗಾಗಿ ಇನ್ನು 114 ರಾಫೆಲ್ ಯುದ್ಧ ವಿಮಾನಗಳ ಪ್ರಸ್ತಾವನೆಯನ್ನು ಭಾರತದ ರಕ್ಷಣಾ ಸಚಿವಾಲಯಕ್ಕೆ ಕಳುಹಿಸಲಾಗಿದೆ ಮತ್ತು ಮಾತುಕತೆಗಳು ಕೂಡ ಪ್ರಾರಂಭವಾಗಿವೆ. ಹಾಗೂ ಈ ಒಪ್ಪಂದ ಶೀಘ್ರದಲ್ಲೇ ಅಂತಿಮಗೊಳ್ಳುವ ನಿರೀಕ್ಷೆಯೂ ಕೂಡ ಇದೆ. ಇದಷ್ಟೇ ಅಲ್ಲದೆ ರಷ್ಯಾದಿಂದ 60 ಸುಖೋಯ್ Su-57 ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕಾಗಿ ಭಾರತ ಆಸಕ್ತಿ ತೋರಿಸಿದೆ. ಹಾಗೂ ಈ ಡೀಲ್ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದಾಗ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದರೊಂದಿಗೆ ಭಾರತೀಯ ವಾಯುಪಡೆಗೆ ಒಟ್ಟು 200 ಹೊಸ ಯುದ್ಧ ವಿಮಾನಗಳು ಸೇರ್ಪಡೆಯಾಗಲಿವೆ. ಗೆಳೆಯರೇ, ಈ ಬೃಹತ್ ಒಪ್ಪಂದಗಳಿಂದ ಕೇವಲ ಪಾಕಿಸ್ತಾನ, ಚೀನಾಗಷ್ಟೇ ಆಘಾತವಾಗುವುದಲ್ಲದೆ ಇದರಿಂದ ಅಮೆರಿಕದ ರಕ್ಷಣಾ ಉದ್ಯಮಕ್ಕೆ ದೊಡ್ಡ ನಷ್ಟವಾಗಿದೆ. ಆಕ್ಚುಲಿ ರಾಫೆಲ್ ಮತ್ತು ಸುಖೋಯ್ ವಿಮಾನಗಳ ಒಪ್ಪಂದಗಳ ಜಾಗಕ್ಕೆ ಅಮೆರಿಕದ ವಿಮಾನಗಳ ಪಾಲಾಗಬೇಕಿತ್ತು. ಹೆಂಗಂದ್ರೆ 114 ರಾಫೆಲ್ ಯುದ್ಧ ವಿಮಾನಗಳ ಈ ಒಪ್ಪಂದಕ್ಕೆ 24ರಿಂದ 25 ಬಿಲಿಯನ್ ವೆಚ್ಚವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೂ ಈ ಒಪ್ಪಂದವನ್ನು ಅಮೆರಿಕದ ಕಂಪನಿ ಲಾಕ್ಹೀಡ್ ಮಾರ್ಟಿನ್ಗೆ ನೀಡಲಾಗ್ತಾ ಇತ್ತು ಮತ್ತು ಭಾರತವು ಇಲ್ಲಿ ಅವರ F-15EX ಅನ್ನ ಖರೀದಿಸುತ್ತಿತ್ತು. ಇದಷ್ಟೇ ಅಲ್ಲದೆ ನಾವು ಖರೀದಿಸುತ್ತಿರುವ 60 Su-57ಗಳ ಸಹಾಯದಿಂದ ನಾವು ಅಮೆರಿಕನ್ ಕಂಪನಿಯಾದ ಲಾಕ್ಹೀಡ್ ಮಾರ್ಟಿನ್ನಿಂದ F-35 ಯುದ್ಧ ವಿಮಾನಗಳನ್ನು ಖರೀದಿಸುತ್ತಿದ್ದೆವು. ಹಾಗೂ ಆ ಒಪ್ಪಂದದ ವೆಚ್ಚವು 15ರಿಂದ 20 ಬಿಲಿಯನ್ಗಿಂತ ಕಡಿಮೆ ಇರ್ತಾ ಇರಲಿಲ್ಲ. ಇದರರ್ಥ ಅಮೆರಿಕವು 40 ಬಿಲಿಯನ್ಗಿಂತ ಹೆಚ್ಚು ಗಳಿಸ್ತಾ ಇತ್ತು. ಹಾಗೂ ಇದರಿಂದ ಅಮೆರಿಕದ ರಕ್ಷಣಾ ಉದ್ಯಮವು ಕೂಡ ಬೂಮ್ ಆಗ್ತಾ ಇತ್ತು. ಆದರೆ ಈ ಡೊನಾಲ್ಡ್ ಟ್ರಂಪ್ ಎಂತಹ ಒಂದು ವಿನಾಶವನ್ನುಂಟು ಮಾಡಿದ್ರು ಅಂದ್ರೆ ಈಗ ಈ ಎಲ್ಲವೂ ಬದಲಾಗಿದೆ. ಭಾರತವು ಈ ಒಪ್ಪಂದವನ್ನು ಫ್ರಾನ್ಸ್ ಮತ್ತು ರಷ್ಯಾಗೆ ನೀಡಿದೆ ಮತ್ತು ಈ ಅಮೆರಿಕದ ರಕ್ಷಣಾ ಉದ್ಯಮವು ಈಗ ತಲೆ ಕೆರೆದುಕೊಳ್ತಾ ಇದೆ. ಹಾಗೂ ವಿಶ್ವದ ಅಥವಾ ಏವಿಯೇಷನ್ ಇತಿಹಾಸದಲ್ಲಿ ಇಲ್ಲಿಯವರೆಗಿನ ಅತಿ ದೊಡ್ಡ ಒಪ್ಪಂದವು ಈ ಅಮೆರಿಕದ ಕೈಯಿಂದ ಜಾರಿದೆ. ಹಾಗೇನೆ ನೀವು ನೋಡಿರಬಹುದು, ಭಾರತದ ಈ ನಿರ್ಧಾರದಿಂದ ಅಮೆರಿಕದ ರಕ್ಷಣಾ ಕಂಪನಿಗಳ ಷೇರು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ಕಂಡು ಬಂದಿರೋದನ್ನ. ಹಾಗೇನೆ ಗೆಳೆಯರೇ, ಇಲ್ಲಿ ಕೆಲವರಲ್ಲಿ ಪ್ರಶ್ನೆ ಇರಬಹುದು, ಅಲ್ಲ ಭಾರತದ ಈ ವಿದೇಶಿ ಯುದ್ಧ ವಿಮಾನಗಳ ಖರೀದಿಯು ದೇಶದ ಸ್ವದೇಶಿ ಯುದ್ಧ ವಿಮಾನ ತಯಾರಿಕೆಯಾದ ಎಂಕಾ ಮೇಲೆ ಪರಿಣಾಮ ಬೀರಬಹುದೇ ಅನ್ನೋದು. ಸೊ ಅವರಿಗೆ ಹೇಳೋದೇನೆಂದ್ರೆ, ನೋಡಿ, ಈ 60 ಸುಖೋಯ್ ವಿಮಾನಗಳ ಖರೀದಿ ನಿರ್ಧಾರವು ಎಂಕಾ ಯೋಜನೆಯನ್ನ ಮುಂದುವರಿಸುವುದಕ್ಕಾಗಿ ಹೆಲ್ಪ್ ಆಗಲಿದೆ ಅಂತ ಹೇಳಲಾಗಿದೆ. ತಾತ್ಕಾಲಿಕವಾಗಿ ಈ ವಿಮಾನಗಳು ವಾಯುಪಡೆಯ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಸಹಾಯ ಮಾಡ್ತವೆ. ಹಾಗೂ ಇದರಿಂದ ಭಾರತವು ಸುಖೋಯ್ Su-57 ತಂತ್ರಜ್ಞಾನವನ್ನು ಬಳಸಿ ತನ್ನದೇ ಆದ ಎಂಕಾ ಯುದ್ಧ ವಿಮಾನಗಳ ತಯಾರಿಕೆಗೆ ಸಾಕಷ್ಟು ಸಮಯಾವಕಾಶ ಪಡೆಯುತ್ತದೆ. ಹಾಗೂ ಭವಿಷ್ಯದಲ್ಲಿ ಸುಖೋಯ್ Su-57 ವಿಮಾನಗಳ ಎಂಜಿನ್ಗಳ ಬಗ್ಗೆ ಕೆಲವು ಹೊಸ ಅಪ್ಗ್ರೇಡ್ಗಳು ಬರಲಿದ್ದು ಇದು ಈ ಯೋಜನೆಯಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ತರಬಹುದು. ಈ ಬೃಹತ್ ಯೋಜನೆಗಳು ಭಾರತದ ವಾಯುಪಡೆಯನ್ನ ಮತ್ತಷ್ಟು ಬಲಪಡಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಅಪ್ಡೇಟ್ ಬರಲಿದೆ. ಖಂಡಿತ ಇವೆಲ್ಲದರ ಅಪ್ಡೇಟ್ಗಳ ಬಗ್ಗೆ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ.